ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಕಸ್ಟಮರ್ಗೂ ತುಂಬ ಇಷ್ಟ ಆಯಿತು. ಡಿಸೈನ್ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಈ ಡಿಸೈನ್ ಮಾಡೋದು ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತೀನಿ. ನೋಡಿಬಿಟ್ಟು ಕಲೀರಿ. ಈಸಿ ಮೆಥಡ್ ಇದೆ. ಬಿಗ್ನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಇದು ಡಿಸೈನು. ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಡಿಸೈನು ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಮೊದಲಿಗೆ ರೋಸ್ ಬೀಡ್ಸ್ ತಗೊಂಡಿದ್ದೀನಿ. ಟಜಲ್ಸ್ ಆದರೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ಸು ನೋಡಿ ಫ್ರೆಂಡ್ಸ್. ಇದು ರೋಸ್ ಬೀಡ್ಸ್ ಈ ಶೇಪ್ ತಗೊಂಡು ಈ ಸೈಜ್ ತಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡ ಸೈಜು ತಗೋಬಹುದು. ಸ್ಮಾಲ್ ಚೆನ್ನಾಗಿರಲ್ಲ, ಮೀಡಿಯಂ ಈ ಸೈಜು ಮೀಡಿಯಂ ಸೈಜು ಬೇಕಾದ್ರೆ ಇನ್ನೊಂದು ಚೂರು ದೊಡ್ಡ ತಗೋಬಹುದು ಫ್ರೆಂಡ್ಸ್. ಗೋಲ್ಡ್ ಬೀಡ್ ಆದರೆ ಈಗ ಈ ಸೈಜು ನೋಡಿ. ಇದು ಪರ್ಲ್ ತಗೊಂಡಿದ್ದೀನಿ. ಸ್ವಲ್ಪ ಗೋಲ್ಡ್ ಬೀಡ್ಗಿಂತ ಅದರಲ್ಲಿ ಹಾಫ್ ಅಷ್ಟಿದೆ. ತುಂಬ ಚಿಕ್ಕದು ಪರ್ಲ್ ಬೀಡು. ನಾನು ಆದರೆ ಇದು ತಗೊಂಡಿದ್ದೀನಿ. ನೀವು ನೋಡಿ ಇದೇ ಬೇಕಾ, ಇಲ್ಲ ಸೇಮ್ ಗೋಲ್ಡ್ ಸೈಜ್ ಪರ್ಲ್ ತಗೊತೀನಿ ಅಂದರೆ ಅದು ಓಕೆ. ಇದು 2 ಕಲರ್ ಟಜಲ್ಸ್ ರೆಡಿ ಮಾಡಿದ್ನಲ್ಲ, ಅದು 2 ಕಲರ್ಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಡಿಸೈನ್ ಅವ್ರು ಪರ್ಲ್ ಯೂಸ್ ಮಾಡಿ, ಪರ್ಲ್ ವಿತ್ ಗೋಲ್ಡ್ ಯೂಸ್ ಮಾಡಿ ಅಂದಿದ್ರು. ಅದಕ್ಕಾಗಿ ಆ ಡಿಸೈನ್ ಮಾಡಿದ್ದೀನಿ ನಾನು. ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ ನಿಮಗೆ. ಎಲ್ಲರೂ ನೋಡಿ ಈಸಿ ಮೆಥಡಲ್ಲಿ ತುಂಬ ಚೆನ್ನಾಗಿ ಕಲೀರಿ ಫ್ರೆಂಡ್ಸ್. ಫಸ್ಟಿಗೆ ಈ ಥರ ಒಂದು 3-4 ನಾಟ್ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಚಿಕ್ಕದಿದೆಯಲ್ಲ ಕಾಟನ್ ಥ್ರೆಡ್, ಅದನ್ನ ಟ್ರಿಮ್ಮರ್ ತೊಗೊಂಡು ಕಟ್ ಮಾಡಬೇಕು. ಈ ಥರ ಫ್ರೆಂಡ್ಸ್ ಕಟ್ ಮಾಡಿದ್ದಾದ್ಮೇಲೆ ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ಲರೂ ತುಂಬ ಚೆನ್ನಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬ ನಮ್ಮ ಕಡೆಯಿಂದ ನಿಮ್ಗೆ ತುಂಬ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ನನ್ನ ವಿಡಿಯೋ ನೋಡೋರು, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದಾರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫಸ್ಟು ಗೋಲ್ಡ್ ಬೀಡು, ಮತ್ತು ಒಂದು ಪರ್ಲು, ಮತ್ತು ಒಂದು ಕುಚ್ಚು, ಮತ್ತು ಒಂದು ಪರ್ಲು. ಈ ಥರ ಇಷ್ಟು ಒಂದು 4 ಮೆಟೀರಿಯಲ್ ಒಂದೇ ಸರಿ ಹಾಕ್ಕೊಂಡು ಎಳ್ಕೊಂಡೋಗಿ ಈ ಥರ ಗೋಲ್ಡ್ ಒಂದು ಬೀಡಲ್ಲಿ ಥ್ರೆಡ್ನ ಈ ಕಡೆ ನಮ್ಮ ಕಡೆ ಈ ಥರ ಎಳ್ಕೋಬೇಕು. ಬೀಡ್ ಒಳಗಡೆಯಿಂದ ನೀಡಲ್ಲಿ ಪಾಸ್ ಮಾಡಿ ನಮ್ಮ ಕಡೆ ಎಳ್ಕೋಬೇಕು. ಎಷ್ಟು ಬೀಡ್ಸ್ ಸ್ಪೇಸ್ ಬೇಕು ಅಷ್ಟೇ, ತುಂಬ ದೂರ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದು ಬೀಡ್ ಚಿಕ್ಕದಲ್ಲ, ಹಾಗಾಗಿ ಸ್ವಲ್ಪ ಹತ್ರನೇ ಮೀಡಿಯಮ್ ನೋಡಿಕೊಂಡು ನಮಗೆ ಬೀಡ್ ಸ್ಪೇಸ್ ಎಷ್ಟು ಬೇಕು ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿರುತ್ತೆ. ನಾನಾದರೆ ಥ್ರೆಡ್ ಕಟ್ ಮಾಡಲ್ಲ, ಹಾಗೆ ಮುಂದಕ್ಕೆ ಎಳ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಕಟ್ ಮಾಡಿಬಿಟ್ಟು ಇನ್ನೊಂದು 2 ನಾಟ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಗೋಲ್ಡ್ ಬೀಡಲ್ಲಿ ಎಳ್ಕೊಂಡು ಅಲ್ಲಿ ಕಟ್ ಮಾಡ್ಕೋಬೋದು ಬೇಕಾದ್ರೆ. ನಾನು ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಹೀಗೆ ಅಭ್ಯಾಸ, ಹಾಗಾಗಿ ನಾನು ಹೀಗೆ ಮಾಡ್ತೀನಿ. ಎಷ್ಟು ಬೇಕೋ ಸ್ಪೇಸ್ ಅಷ್ಟು ನೋಡಿಕೊಂಡು ಇಲ್ಲೊಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಗೋಲ್ಡ್ ಬೀಡ್ ಹಾಕಿ ಫಸ್ಟಿಗೆ ನೀಟಾಗಿ ತೋರಿಸಿ ನೋಡಿ. ಮತ್ತು ಈಗ ಒಂದು ಪರ್ಲ್ ಹಾಕಿ, ಮತ್ತು ಇನ್ನೊಂದು ಕಲರು ಪಿಂಕ್ ಇದೆಯಲ್ಲ, ಇದೊಂಥರ ಗ್ರೇಯಿಶ್ ಕಲರ್, ಒಂಥರ ಈ ಕಲರ್ ಕುಚ್ಚು, ಮತ್ತು ಇನ್ನೊಂದು ಪರ್ಲು. ಇಷ್ಟು ಮೆಟೀರಿಯಲ್ ಒಂದೇ ಸರಿ ನೀರಲ್ಲಿ ಹೇರಿಸ್ಕೊಂಡು ಈ ಥರ ಎಳ್ಕೊಂಡು ಹೋಗಿ ಸ್ಯಾರಿವರೆಗೂ ಈ ಗೋಲ್ಡ್ ಬೀಡ್ ಇರುತ್ತಲ್ಲ ಫಸ್ಟ್ ಒಂದು, ಆ ಬೀಡ್ ಒಳಗಡೆ ನೀಡಲ್ಲು ಈ ಥರ ಎಳ್ಕೋಬೇಕು. ನಮ್ಮ ಕಡೆ ಥ್ರೆಡ್ ಬರೋಂಗೆ ಈ ಥರ ಎಳ್ಕೊಳ್ಳಿ, ರೈಟ್ ಸೈಡ್ ಬರೋಂಗೆ. ಮತ್ತು ಆ ಬೀಡ್ಗಾದ್ರೆ ಎಷ್ಟು ಸ್ಪೇಸ್ ಬೇಕಾಗತ್ತೋ ಅಷ್ಟು ಸ್ಪೇಸು ನೋಡಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಿಮಗೆ ಡಿಸ್ಟೆನ್ಸು ಕುಚ್ಚೋದು ಇನ್ನು ಸ್ವಲ್ಪ ಬೇಕಾದ್ರೆ ಹತ್ರನೂ ಇರ್ಬೋದು, ಒಂದು ಸ್ವಲ್ಪ ದೂರ ಬೇಕಾದ್ರೆ ದೂರನ ಹಾಕ್ಕೋಬೋದು. ನಾನು ಹಿಂಗೆ ಕಸ್ಟಮರ್ಗೆ ಈ ಥರನೇ ಯಾವಾಗಲೂ ಹಾಕ್ಕೊಟ್ಟಿರೋದು, ಹಾಗಾಗಿ ಅವ್ರು ಇದೇ ಥರ ಇರಲಿ ಅಂದಿದ್ದಾರೆ, ಹಾಗಾಗಿ ನಾನು ಇದೇ ಥರ ಹಾಕ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ನೀವು ಆದರೆ ನೋಡಿ ಕುಚ್ಚು ಅಷ್ಟೇ ಇನ್ನು ಸ್ವಲ್ಪ ಉದ್ದನೂ ಕಟ್ ಮಾಡ್ಕೋಬೋದು ಬೇಕಾದರೆ, ಇಲ್ಲ ಸ್ವಲ್ಪ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು. ನಿಮ್ಮ ಕಸ್ಟಮರ್ ಹೇಗೆ ಕೇಳ್ತಾರೋ ನಿಮಗೆ ಆ ಥರ ಮಾಡ್ಕೊಳ್ಳಿ. ನನ್ನ ಕಸ್ಟಮರ್ಗೆ ಲೈಕ್ ಆಗೋಂಗೆ ನಾನು ಕಟ್ ಮಾಡಿದ್ದೀನಿ. ಎಷ್ಟು ಲೆಂತ್ ಬೇಕು ಎಷ್ಟು ಬೇಕು ಅಂತ. 60 ರೌಂಡ್ಸ್ ಆದರೆ ಕುಚ್ಚು ಫಸ್ಟು ಸುತ್ತಕೊಂಡು ನೀಡಲ್ಗೆ ಏರಿಸ್ಕೊಂಡ್ರೆ 120 ಆಗುತ್ತೆ. ಅಷ್ಟು ಥ್ರೆಡ್ಸ್ ಕುಚ್ಚು ಹಾಕಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಹಾಕ್ಬೋದು. ಫಸ್ಟು ಗೋಲ್ಡ್ ಕಲರ್ ಬೀಡ್, ಮತ್ತು ಒಂದು ಪರ್ಲ್, ಮತ್ತು ಒಂದು ಕುಚ್ಚು, ಮತ್ತು ಒಂದು ಪರ್ಲು. ಇಷ್ಟೇ 4 ಮೆಟೀರಿಯಲ್ಸು, 3 ಬೀಡ್ಸ್, 1 ಕುಚ್ಚು. ನೋಡಿ ಈ ಗೋಲ್ಡ್ ಬೀಡಲ್ಲಿ ಈ ಥರ ನೀಡಲ್ನ ಈ ಥರ ಎಳ್ಕೋಬೇಕು. ತುಂಬ ಈಸಿ ಫ್ರೆಂಡ್ಸ್. ಬಿಗ್ನರ್ಸ್ಗಂತೂ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ. ಎಂಥವ್ರಾದರೂ ಆಗಲಿ ನೋಡಿದ ತಕ್ಷಣ ನಾವು ಮಾಡ್ಬೋದು, ಅಷ್ಟು ಸಿಂಪಲ್ ಇದೆ ಅನಿಸುತ್ತೆ. ಹಾಗಾಗಿ ಎಲ್ಲರೂ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮದು ಫಿನಿಶಿಂಗ್ ಎಲ್ಲ ಹೇಗಿದೆ ಅಂತ ಅದನ್ನು ನೀವು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನಾಟ್ ಹಾಕಿದ್ದಾದಮೇಲೆ ಮತ್ತು ಒಳಗಡೆಯಿಂದ ಈ ಥರ ನೀಡಲ್ಲಿ ಚುಚ್ಕೊಂಡು ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿ ಹೇಳ್ಕೊಂಡು ಇಲ್ಲೂ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲೂ ನಾಟ್ ಹಾಕ್ಕೊಂಡ್ರೆ ಮತ್ತು ಸ್ವಲ್ಪ ಲೂಸು ಟೈಟ್ ಇದ್ರೂ ಸ್ವಲ್ಪ ಇದಾಗತ್ತೆ.
ಈ ಥರ ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಈಗ ಸೇಮ್ ಮೆಥಡ್ಡೇ ಒಂದು ಪರ್ಲ್ ಹಾಕ್ಕೊಳ್ಳಿ. ಮತ್ತು ಇವಾಗ ಒಂದು ಕುಚ್ಚು, ಮತ್ತು ಈಗ ಒಂದು ಪರ್ಲ್. ಇಷ್ಟು ಮೆಟೀರಿಯಲ್ಸ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಗೋಲ್ಡ್ ಬೀಡ್ ಒಂದೇ ಒಂದು ಬೀಡಲ್ಲಿ ಅಲ್ಲಿ ನೀಡಲು ಈ ಥರ ಹೇಳ್ಕೊಳ್ಳಿ. ಎಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಎಲ್ಲ ಯಾರ್ಯಾರಾದರೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ತಪ್ಪದಿರೋ ಎಲ್ಲ ವಿಡಿಯೋಸು ನೋಡಿ ಹಿಂಗೆ ಸಪೋರ್ಟ್ ಮಾಡಿ. ನಮಗೂ ಸ್ವಲ್ಪ ಸ್ಫೂರ್ತಿ ಬರುತ್ತೆ, ಅವಾಗ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಮಾಡಬೇಕು ಅನಿಸುತ್ತೆ. ಹಾಗಾಗಿ ನೀವು ಸ್ವಲ್ಪ ಎನ್ಕರೇಜ್ ಮಾಡಿ, ನಮಗೂ ಎಲ್ಲ ಮೆಸೇಜ್ ಮಾಡಿ ಎಷ್ಟು ಏನು ಅಂತ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲ ವಿಡಿಯೋಸು ತಪ್ಪದಂಗೆ ಎಲ್ಲ ನೋಡಿ ಹೇಗೆ ಫಿನಿಶಿಂಗ್ ಇದೆ ಅಂತೆಲ್ಲ ನೀವು ಮತ್ತೆ ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ವಿಡಿಯೋ ನೋಡೋರಿಗೆ, ಸಬ್ಸ್ಕ್ರೈಬ್ ಮಾಡಿರೋರಿಗೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಕಿದ ತಕ್ಷಣ ಡಿಸೈನ್ ನೋಡಿಬಿಟ್ಟು ನೀವು ಕಲಿಬೋದು ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫೈನಲ್ ಲುಕ್ ಅಂತೂ. ನಮ್ಮ ಕಸ್ಟಮರ್ಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.